ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬಹುಶಃ ಅರ್ಧ ಸೀಸನ್ ಮುಗಿಯೋ ಹೊತ್ತಿಗೆ ಬಿಗ್ ಬಾಸ್ ವಿನ್ನರ್ ಯಾರು ಅಂತ ಡಿಸೈಡ್ ಆಗಿದ್ದು ಈ ಸೀಸನ್ ನಲ್ಲಿ ಮಾತ್ರ ಅಂತ ಅನ್ಸುತ್ತೆ. ಪ್ರತಿ ಸೀಸನ್ ನಲ್ಲೂ ಕಾಮಿಡಿಗಾಗಿ ಒಬ್ರಲ್ಲ ಒಬ್ರು ಕಾಮಿಡಿಯನ್ ಇದ್ದೇ ಇರ್ತಾರೆ. ಆ ಕೆಟಗರಿಯಲ್ಲಿ ಪಾವಗಡ ಮಂಜು ಬಿಗ್ ಬಾಸ್ ವಿನ್ನರ್ ಕೂಡ ಆಗಿದ್ರು. ಆದ್ರೂ ಪಾವಗಡ ಮಂಜು ಕಾಮಿಡಿ ಹೆಸರಲ್ಲಿ ಮಾಡ್ತಾ ಇದ್ದ ಕರ್ಕಶ ಎಷ್ಟೋ ಸಲ ವೀಕ್ಷಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ಆದ್ರೆ ಕಳೆದ 11 ಸೀಸನ್ಗಳಿಗೆ ಹೋಲಿಸಿದ್ರೆ ಗೆಲ್ಲಿ ನಟನ ಕಾಮಿಡಿಯೂ ಬೇರೆನೆ, ಆತನ ಆಟವೂ ಬೇರೆನೆ. ಒಂದೆರಡು ವಾರಗಳಲ್ಲೇ ಈ ಸಲದ ಬಿಗ್ ಬಾಸ್ ಒನ್ ಮ್ಯಾನ್ ಶೋ ಆಗಿ ಬದಲಾಗಿತ್ತು. ಅಂದ್ರೆ ಅದಕ್ಕೆ ಗಿಲ್ಲಿಯ ಕಾಮಿಡಿ ಮಾತ್ರ ಕಾರಣವಲ್ಲ, ಆತನ ಬುದ್ಧಿವಂತಿಕೆ ಹಾಗೂ ಸ್ಪಾಂಟೇನಿಯಸ್ ಮಾತುಗಳು ಕೂಡ ಕಾರಣ. ಆದ್ರೆ ಇದೀಗ ಅಂತಿಮ ಘಟ್ಟದಲ್ಲಿ ಗಿಲ್ಲಿ ಗೆಲುವಿಗೆ ಬ್ರೇಕ್ ಹಾಕೋ ಪ್ರಯತ್ನ ಶುರುವಾಗಿರೋದಂತೂ ನಿಜ. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ಇದು ಈ ಕ್ಷಣದ ಸುದ್ದಿ ಕರ್ನಾಟಕ. ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಗಿಲ್ಲಿ ನಟನ ಪಾಪ್ಯುಲಾರಿಟಿ ಬಿಗ್ ಬಾಸ್ ಮನೆಯೊಳಗಿರುವ ಸ್ಪರ್ಧಿಗಳಿಗಂತೂ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅದಕ್ಕಾಗಿ ಅವರೆಲ್ಲ ಸೇರಿ ರೂಪಿಸಿದ ಸಂಚು ಅಂದ್ರೆ ಗಿಲ್ಲಿ ಕಾಮಿಡಿಯಿಂದ ಮನಸ್ಸಿಗೆ ನೋವಾಗ್ತಾ ಇದೆ ಅನ್ನೋದು. ಗಿಲ್ಲಿ ಸಹಜವಾಗಿ ತಮಾಷೆ ಮಾಡಿದ್ರು ಅದರಿಂದ ವ್ಯಕ್ತಿತ್ವ ಹರಣ ಆಗತ್ತೆ ಅನ್ನೋ ಮನೆ ಮಂದಿಯ ಕಿತಾಪತಿಯ ನಾಟಕ ಜನಗಳ ಮುಂದೆ ನಡೀಲಿಲ್ಲ. ಏನೋ ಸುದೀಪ್ ಕೂಡ ಗಿಲ್ಲಿಗೆ ಎಚ್ಚರಿಕೆ ನೀಡುವ ನೆಪದಲ್ಲಿ ಅನಗತ್ಯವಾಗಿ ಬೈದು ಬುದ್ಧಿ ಹೇಳುವ ಮೂಲಕ ಲೈಟ್ ಆಗಿ ಸೇಡಿ ತೀರಿಸಿಕೊಂಡಿದ್ದನ್ನು ಜನ ಅರ್ಥ ಮಾಡಿಕೊಂಡಿದ್ದಾರೆ. ಈ ಸಲ ಬಿಗ್ ಬಾಸ್ ನಂಬರ್ 1 ಸ್ಥಾನಕ್ಕೆ ಬಂದಿದ್ರೆ ಅದು ಗಿಲ್ಲಿಯಿಂದ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಇದು ಸುದೀಪ್ಗೂ ಸ್ವಲ್ಪ ಕಸಿವಿಸಿ ಉಂಟು ಮಾಡದೇ ಇಲ್ಲ. ವೀಕೆಂಡ್ ನಲ್ಲಿ ತಾನು ತಗೊಳ್ಳೋದಕ್ಕಿಂತ ಹೆಚ್ಚು ಟಿಆರ್ಪಿ ಗಿಲ್ಲಿ ಕಾರಣಕ್ಕೆ ಬರ್ತಾ ಇದೆ ಅನ್ನೋದನ್ನ ಸುದೀಪ್ ಕಷ್ಟಪಟ್ಟೆ ತಗೊಂಡಿರೋದನ್ನ ವೀಕ್ಷಕರು ಗಮನಿಸಿದ್ದಾರೆ. ಆದ್ರೆ ಇದೀಗ ಪಡ್ಕೊಳ್ಳೋ ಲಾಭ ಎಲ್ಲ ಪಡ್ಕೊಂಡು ಸ್ವತಃ ಬಿಗ್ ಬಾಸೇ ಗಿಲ್ಲಿಯನ್ನ ಮಣಿಸೋದಕ್ಕೆ ಹೊರಟಿರೋ ಹಾಗೆ ಕಾಣ್ತಾ ಇದೆ. ಜನಗಳ ಓಟನ್ನ ಆಧರಿಸಿ ವಿನ್ನರ್ ಯಾರು ಅಂತ ನಿರ್ಧಾರ ಮಾಡೋದಾದ್ರೆ ಗಿಲ್ಲಿ ವಿನ್ ಆಗೋದು 100ಕ್ಕೆ 100 ಗ್ಯಾರಂಟಿ. ಆದ್ರೆ ಇಲ್ಲಿ ಜನಗಳ ಓಟು ಲೆಕ್ಕಕ್ಕಿಲ್ಲ ಅನ್ನೋದಕ್ಕೆ ಸ್ಪಂದನ ಇನ್ನೂ ಮನೆಯಲ್ಲಿ ಉಳ್ಕೊಂಡಿರೋದೇ ಸಾಕ್ಷಿ. ದಿವ್ಯಾ ಉರುಡುಗ ಸೇರಿದಂತೆ ಈ ಹಿಂದಿನ ಅನೇಕ ಸೀಸನ್ಗಳಲ್ಲಿ ಸೀರಿಯಲ್ ಕಲಾವಿದರನ್ನ ಕಡೆಯ ತನಕ ಉಳಿಸಿಕೊಳ್ಳುವುದು ನಡ್ಕೊಂಡೇ ಬಂದಿದೆ. ಅವರಿಗೆ ವಾಹಿನಿಯಲ್ಲಿ ಮುಂದೆ ಸೀರಿಯಲ್ ಅಥವಾ ಆಂಕರಿಂಗ್ ಮಾಡಿಸುವುದಕ್ಕಾಗಿ ಈ ತಂತ್ರವನ್ನ ಮಾಡ್ಲಾಗತ್ತೆ. ಆದ್ರೆ ನಿಜವಾಗಿಯೂ ಅರ್ಹತೆ ಇರೋರ್ಗೆ ಮೋಸ ಮಾಡಿ ಜನ ಮೆಚ್ಚದವರನ್ನ ಗೆಲ್ಲಿಸಿದ್ರೆ ಅದಕ್ಕಿಂತ ಅನ್ಯಾಯ ಮತ್ತೊಂದಿಲ್ಲ. ವಾಹಿನಿಯ ಆಸ್ಥಾನ ಕಲಾವಿದೆ ಅನ್ನೋ ಕಾರಣಕ್ಕೆ ಆಕೆಯನ್ನ ಮನೆಯಲ್ಲಿ ಉಳಿಸ್ಕೊಳ್ತಾರೆ ಅಂತ ಜಾಹ್ನವಿ ಹೇಳಿದ ಮಾತು ಈಗ ಬಿಗ್ ಬಾಸ್ ವೀಕ್ಷಕರಿಗೂ ಮನದಟ್ಟಾಗಿದೆ. ಹಾಗಾಗಿ ಈಗ ಗಿಲ್ಲಿ ಕೂಡ ಕೆಳಗೆ ಬೀಳುವಂತಹ ಸನ್ನಿವೇಶಗಳನ್ನ ಕೊಟ್ಟು ಆತನ ಖ್ಯಾತಿಗೆ ಮಸಿ ಬಳಿಯೋ ಪ್ರಯತ್ನ ಬಿಗ್ ಬಾಸ್ ಕಡೆಯಿಂದಾನೇ ಶುರುವಾಗಿದೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಒಂದು ಗಿಲ್ಲಿ ಎಡವಟ್ಟು ಮಾಡ್ಕೋಬೇಕು ಅಥವಾ ಜನರ ದೃಷ್ಟಿಯಲ್ಲಿ ಕೆಟ್ಟವನಾಗಿ ಕಾಣಬೇಕು, ಈ ರೀತಿಯ ಸನ್ನಿವೇಶ ಸೃಷ್ಟಿ ಮಾಡಿ ಗಿಲ್ಲಿಯನ್ನ ಹಣಿಯೋ ಪ್ರಯತ್ನ ಈಗಾಗಲೇ ಬಿಗ್ ಬಾಸ್ ಕಡೆಯಿಂದ ಶುರುವಾಗಿದೆ. ಇಂತಹ ಚಿಲ್ಲರೆ ಪ್ರಯತ್ನಗಳನ್ನ ನೋಡಿದ್ರೆ ಜನ ತಿರಸ್ಕಾರ ಮಾಡಿರುವಂತಹ ಸ್ಪಂದನಾರಂತವರನ್ನ ಗೆಲ್ಲಿಸುವ ಉದ್ದೇಶ ಇದ್ರೂ ಆಶ್ಚರ್ಯ ಇಲ್ಲ. ಆದ್ರೆ ಬೇರೆ ಸೀಸನ್ಗಳಲ್ಲಿ ಬೇರೆ ಮಾತು. ಈ ಸೀಸನ್ ಅಲ್ಲಿ ಮಾತ್ರ ಗಿಲ್ಲಿ ಗೆಲ್ಲದೆ ಹೋದ್ರೆ ವೀಕ್ಷಕರು ಅದ್ಯಾವ ರೀತಿ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ ಕರ್ನಾಟಕ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.